ನಮ್ಮಮ್ಮ ಏನಕ್ಕೆ ಫೋನ್ ಮಾಡಿತ್ತು? ಏನೋ ಮಾತಾಡಬೇಕು, ನಿಮ್ಮ ಮನೆ ಹತ್ರ ಬರ್ತೀನಿ ಅಂತ ಹೇಳ್ತಾ ಇತ್ತು. ಅದು ಏನಕ್ಕೆ ಬರ್ತಾರೆ ಅಂತಲೇ ಗೊತ್ತಾಗಲಿಲ್ಲಪ್ಪ. ಏನು ವಿಚಾರ ಅಂತ ಕೇಳಿದ್ರೆ ಏನು ಹೇಳ್ತಿಲ್ಲ. ಇನ್ನೇನು ಮಾಡೋಕ್ಕಾಗುತ್ತೆ? ಬಂದಮೇಲೆ ನೀನೆಯಾ ಕೇಳಿದ್ರೆ ಆಯಿತು. ನಾನೇ ಮಂತಕ್ಕೆ ಹೋಗೋಣ ಅಂತ ಅನ್ನಿಸ್ತೈತೆ. ನಮ್ಮಮ್ಮ ನೋಡಿದ್ರೆ ನಾನೇ ಬರ್ತೀನಿ ಅಂತ ಕುಂತೈತೆ. ಬೇಗ ಬಾಮ, ಅದೇನು ವಿಷಯ ಅಂತ ಹೇಳು. ನಾನಂತೂ ಇತ್ಲಾಗ ಬಂದು ನಿಂತ್ಕೊಬಿಟ್ರೆ ಗಿಡಗಳು ನೋಡ್ತಾ ಇದ್ರೆ ವಾಪಸ್ ಹೋಗಕ್ಕೆ ಮನಸ್ಸೇ ಬರೋಕ್ಕಿಲ್ಲ ನೋಡು. ಈ ಅಮ್ಮ ಎಷ್ಟೆಷ್ಟೊಂದು ಗಿಡ ಹಾಕಿ ಬೆಳೆಸ್ಬಿಟ್ಟೈತೆ. ಈ ಟೊಮೊಟೊ ಗಿಡ ಎಲ್ಲನೂ ಇನ್ನೂ ಚಿಕ್ಕ ಚಿಕ್ಕ ಕಾಯಿ, ದೊಡ್ಡವದು ಯಾವಾಗ ಆಯ್ತವೋ ಏನು ಕತಿಯೋ. ಅಕ್ಕಪಕ್ಕದ ಮನೆಯೆಲ್ಲ ಬಂದು ಕಿತ್ಕೊಂಡು ಹೋಗೋದೇ ಆಯ್ತದೆ. ಇಲ್ಲಿ ನಾವು ಬೆಳೆಸೋದು ಕಂಡವ್ರು ಬಂದ್ಬಿಟ್ಟು ಕಿತ್ಕೊಂಡು ಹೋಗೋದು, ಇದೇ ಕೆಲಸ. ಏನು ಮಾಡೋಕ್ಕಾಗಿಲ್ಲ. ಯಾರ್ಯಾರು ಹಣೆ ಬರೋದಕ್ಕೆ ತಿನ್ಬೇಕು ಅಂತ ಬರ್ತಿರ್ತದೋ ಅವರೇ ತಿನ್ನಕ್ಕಾಗೋದು. ಏಯ್, ಏನೇ ಮಾಡ್ತಾ ಇದೀಯಾ ಇಲ್ಲಿ? ಏಯ್, ನಾನೇನಾದರೂ ಮಾಡ್ತೀನಿ, ಅದನ್ನ ಕಟ್ಕೊಂಡು ನಿನಗೇನಾಗಬೇಕು? ಸುಮ್ಕೆ ನಿಂತ್ಕೊಳ್ಳೋದು ಕಲ್ತ್ಕ. ನನ್ನ ಮನೆ, ನಾನು ಹೆಂಗೆ ಬೇಕಾದ್ರೂ ಓಡಾಡ್ತೀನಿ. ಎಲ್ಲೋ ಬೀದೆಗೆ ಬಿದ್ದಿದ್ಲು, ದುಡ್ಗೋಸ್ಕರ ಮಗಳು ಅಂತ ಹೇಳ್ಕೊಂಡು ಬಂದ್ಬಿಟ್ಟು ಈಗ ನೋಡಿದ್ರೆ ನನಗೇನೇನು ಆವಾಜ್ ಆಗ್ತೀಯಾ? ಲೇ, ಯಾವತ್ತಿದ್ರು ಈ ಮನೆ ಮಗ ನಾನು. ಶಾನೆ ನೀನು ಅವತಾರ ಮಾಡಕ್ಕೆ ಹೋಗ್ಬೇಡ. ನೋಡು, ಬಂದಿರೋ ದುಡ್ಡೆಲ್ಲ ನೀನೇ ಎತ್ಕೊಂಡಂತೆ. ಅಡಿಕೆ ದುಡ್ಡು, ತೆಂಗಿನ ದುಡ್ಡು, ಕಬ್ಬಿನ ದುಡ್ಡು ಎಲ್ಲನೂ ಬಾಯಿ ಮುಚ್ಕೊಂಡು ದುಡ್ಡನ್ನ ಕೊಡು. ಏನು? ನಾನು ನಿನಗೆ ಬಾಯಿ ಮುಚ್ಕೊಂಡು ದುಡ್ಡನ್ನ ಕೊಡ್ಬೇಕಾ? ಏಯ್, ನಾನು ಯಾಕೋ ದುಡ್ಡು ಕೊಡ್ಲಿ? ನಿನಗೆ ಎಷ್ಟು ಅಧಿಕಾರ ಆಯ್ತೋ ಈ ಆಸ್ತಿ ಮೇಲೆ ಎಲ್ಲನೂ, ನನಗೂ ಅಷ್ಟೇನೇ ಅಧಿಕಾರ ಐತೆ. ನೋಡು, ಎಲ್ಲನೂ ಅಮ್ಮನ ಅಕೌಂಟ್ಗೆ ಹಾಕಿ ಫಿಕ್ಸೆಡ್ ಹಾಕಿದ್ದೀನಿ ದುಡ್ಡ. ಪ್ರತಿ ತಿಂಗಳು ಬಂದಿದ್ದಷ್ಟೇನೆಯ. ಸಂಸಾರಕ್ಕೆ ಮಾತ್ರ ಇರಿಸ್ಕೊಂಡು ಇನ್ನು ಉಳಿದಿರೋದೆಲ್ಲನೂ ಸೇವ್ ಮಾಡ್ತಾ ಇವನಿ. ಎಲ್ಲ ಸುಮ್ಮನೆ ಖರ್ಚು ಮಾಡೋದಲ್ಲ. ನಿನಗೆ ಸೇರ್ಬೇಕಾಗಿರೋದು ನಿನಗೆ ಕೊಡ್ತೀನಿ ನಾಳೆ ಬಂದಾಗ. ಈಗ ನನಗೆ ಸೇರ್ಬೇಕಾಗಿರೋದು ನಾನು ಎತ್ಕೊಂಡಿದ್ದೀನಿ. ಹಿಂದಿನ ತಿಂಗಳೆಲ್ಲ ನೀನು ಎತ್ಕೊಂಡಿದ್ದೆ ತಾನೆ, ಈ ತಿಂಗಳು ನಾನು ಎತ್ಕೊಂಡಿದ್ದೀನಿ. ಏಯ್, ಯಾವುದೇ ನಿನ್ ದುಡ್ಡು? ನೀನು ಬಂದಾಗಿಂದ ಮನೆಯಾಗೆ ನೆಮ್ಮದಿ ಏನದೇನಿಯಾ ಇಲ್ಲ ನನಗಂತೂ. ಎಲ್ಲದಕ್ಕೂ ಅಡ್ಗೋಲು ಹೋಗ್ತೀಯಾ, ಎಲ್ಲದಕ್ಕೂ ಹಾಳು ಮಾಡ್ತೀಯಾ. ನಿನ್ನ ಮುಖ ನೋಡೋಕ್ಕೂ ನನಗೆ ಇಷ್ಟನೇ ಆಯ್ತಿಲ್ಲ. ನೋಡು, ಮುರ್ವಾದಾಗ ನನ್ನ ದುಡ್ಡನ್ನು ಕೊಟ್ಬಿಡು, ನನಗೆ ಖರ್ಚು ಮಾಡಬೇಕು. ಅಮ್ಮನ ಹತ್ರ ಹೋಗಿ ಏನು ಖರ್ಚೈತೆ, ಏನು ಖರ್ಚು ಮಾಡಬೇಕು ಅಂತ ಅಮ್ಮನ ಹತ್ರ ಹೋಗಿ ಪ್ರತಿಯೊಂದು ಲೆಕ್ಕ ಹೇಳಿ ದುಡ್ಡಿಸ್ಕ. ನೀನು ಕೇಳ್ದಂಗೆಲ್ಲ ಕೊಟ್ಟು ಇಲ್ಲಿ ಖರ್ಚು ಮಾಡ್ಸಕ್ಕೆ ಹೇಳಿ ಯಾರು ಹಿಂಗೆ ಫ್ರೀಯಾಗಿ ಏನು ನಡೆಸ್ತಿಲ್ಲ. ಇದೇನು ಧರ್ಮಛತ್ರ ಅಲ್ಲ. ಅತಿಯಾಗಿ ಮಾತಾಡ್ತಿದ್ಯಾ ಕಣೆ ನೀನು, ಅತಿಯಾಗಿ ಮಾತಾಡ್ತಾ ಇದೀಯಾ. ನಿನಗೊಂದು ಗತಿ ಕಾಣಿಸ್ತೀನಿ, ನೋಡ್ತಾ ಇರೋ. ಏಯ್, ನೀನೇ ಗತಿ ಕಾಣಿಸ್ತೀಯೋ? ಹಿಂಗೆ ಆಡ್ತಾ ಇದ್ರೆ ನಾನೇ ನಿನಗೊಂದು ಗತಿ ಕಾಣಿಸ್ತೀನೋ? ಹೋಗೋ ಸುಮ್ಮನೆ ಬಂದ್ಬಿಟ್ಟ ಇಲ್ಲಿ ಮಾತಾಡೋಕ್ಕೆ. ನಾನಂತೂ ದುಡ್ಡು ಕೊಡಲ್ಲ. ಅದೇನು ಮಾಡ್ತೀಯೋ ಮಾಡ್ಕೊ ಹೋಗು. ಅಧಿಕಾರ ಅನ್ನೋದು ನನಗೂ ಜಾಸ್ತಿ ಐತಿ ಮನೆಯಾಗೆ, ನಿನಗೊಬ್ಬನಿಗೆ ಅಲ್ಲ. ಹೋಗೋಗು ಸುಮ್ಕೆನೆಯಾ. ಹಾಳಾದ ನಮ್ಮಮ್ಮ ಇವಳನ್ನ ಕರ್ಕೊಂಡು ಬಂದ್ಬಿಟ್ಟು ನನ್ನ ಜೀವನನೇ ಬಾವಿಗೆ ತಳ್ಬಿಡ್ತು. ಈಗ ನನ್ನ ಮದುವೆ ಬೇರೆ ಮಾಡ್ಕೋಬೇಕು. ಅದೂ ಇಂಥ ಬಜಾರ್ ಇದ್ದರೆ ಏನೂ ಆಗಲ್ಲ. ಈಗ ಏನು ಮಾಡಬೇಕು ನಾನು? ಇವಳನ್ನ ಮೊದಲು ಮನೆಯಿಂದ ಈಚೆ ಕಡೆಗೆ ಹಾಕಬೇಕು. ಅದಕ್ಕೆ ಯಾರಿಗಾದ್ರೂ ಸಹಾಯ ತಗೋಬೇಕು ನಾನು. ನೋಡೋಣ ಇರು. ಇವ್ನು ಕೇಳ್ದಂಗೆ ದುಡ್ಡು ಕೊಟ್ಬಿಟ್ಟೇನೆ. ಇವನ್ನ 420 ಆಗಿ ಮಾಡಿರೋದು. 420 ನನ್ನ ಮಗ ಆಗವನಿ. ಬರೀ ಕುಡಿಯೋದು, ಇಸ್ಪೀಟ್ ಆಡೋದು ಇದೇ ಕೆಲಸ ಆಯಿತು. ಇವನ್ನ ಬದಲಾಯಿಸ್ಬೇಕು ಅಂತ ಅವ್ರ ಅಮ್ಮನೂ ಅನ್ಕೊಳ್ಳಿಲ್ವ, ಏನು ಅನ್ಕೊಳ್ಳಿಲ್ಲ. ನಮ್ಮಮ್ಮಂಗೆ ಟೈಮೇ ಇರಲಿಲ್ವೇನೋ ಪಾಪ ಬದಲಾಯಿಸೋಕ್ಕೆ ಅಂತ ಹೇಳ್ಬಿಟ್ಟು. ಬಿಡು, ನನಗೆ ಯಾಕೆ? ಇರೋದ್ರಾಗೆ ಎಷ್ಟು ಕಂಟ್ರೋಲ್ ಮಾಡೋಕ್ಕಾಗ್ತೈತೋ ಅಷ್ಟು ಕಂಟ್ರೋಲ್ ಮಾಡೋಣ. ದುಡ್ಡೆಲ್ಲ ಸೇವ್ ಮಾಡೋಣ. ಸುಮ್ಮನೆ ಯಾಕೆ ಕುಡ್ತಾ ಇಸ್ಬಿಟ್ಟು ಅಂತ ಇವನು ಕೊಟ್ಬಿಟ್ಟು ಹಾಳು ಮಾಡಿಸ್ಬೇಕು? ಶತ್ರುವಿನ ಶತ್ರು ಮಿತ್ರ ಅನ್ನಂಗೆ ನಮ್ಮ ಅಪ್ಪಂಗೂ ಅವಳನ್ನ ಕಂಡ್ರಾಗಲ್ಲ, ನನಗೂ ಅವಳನ್ನ ಕಂಡ್ರಾಗಲ್ಲ. ಆದರೆ ನಮ್ಮಮ್ಮಂಗೆ ಅವಳು ಅಂದರೆ ಇಷ್ಟ. ಈಗ ನಮ್ಮಮ್ಮನ ಕಡೆಯಿಂದ ಹೋದರೆ ನನಗೇನು ದಕ್ಕಲ್ಲ. ನಮ್ಮ ಅಪ್ಪನ ಕಡೆಯಿಂದ ಹೋದರೆ ಎಲ್ಲ ಸರಿ ಹೋಗ್ತದೆ ಅಲ್ವಾ? ಮಾಡ್ತೀನಿ ಇರು. ಅಪ್ಪ ಅಪ್ಪ. ಹೋ ಹೋ ಹೋ, ಏನಪ್ಪ ಇಷ್ಟು ದಿನಕ್ಕೆ ಇವಾಗ ಅಪ್ಪ 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 ಅಂತ ಬಂದ್ಬಿಟ್ಟಿದ್ಯಾ? ಯಾಕೆ ಇಷ್ಟು ದಿನ ಆಸ್ತಿ ಎಲ್ಲ ನಿಂದೆ ಅಂತ ಹೇಳ್ಬಿಟ್ಟು ನನ್ನೇ ಮೂಲೆ ಕೇಳ್ಬಿಟ್ಟು ಮಜಾ ಮಾಡ್ತಾ ಇದ್ದೆ, ಈಗ ಅಪ್ಪ ಅಂತ ಬಂದ್ಬಿಟ್ಟಾ? ಅಪ್ಪ, ನನ್ನ ತಪ್ಪಾಯ್ತಪ್ಪ. ನನಗೆ ಗೊತ್ತು, ನೀನು ಬಿಟ್ಟರೆ ನನಗೆ ಬೇರೆ ಯಾರು ಸಹಾಯ ಮಾಡಲ್ಲ ಅಂತ ಹೇಳ್ಬಿಟ್ಟು ನನಗೆ ಚೆನ್ನಾಗಿ ಗೊತ್ತು ಅಪ್ಪ. ಅದಕ್ಕೆ ಹೇಳ್ತಾ ಇದ್ದೀನಿ ಅಪ್ಪ. ನೀನಂದ್ರೆ ನನಗೆ ಇಷ್ಟ ಅಪ್ಪ. ನಿನ್ನ ಹತ್ರ ದುಡ್ಡಿದ್ದಾಗ ನನಗೆ ಎಷ್ಟು ಬೇಕೋ ಅಷ್ಟೆಲ್ಲ ಕೊಡ್ತಾ ಇದ್ದೆ ಖರ್ಚಿಗೆ. ಹೆಂಗಾದರೂ ಮಜಾ ಮಾಡ್ಕೊಂಬಗ್ನೆ ಅಂತ ಹೇಳ್ತಾ ಇದ್ದೆ. ಆದರೆ ಇವಾಗ ಆ ದರಿದ್ರದೊಳ ಹೆಸ್ರಿಗೆ ಹೋಗ್ಬಿಟ್ಟು ದುಡ್ಡು 10 ರೂಪಾಯಿ ಸಿಗ್ತಿಲ್ಲ ಕಣಪ್ಪ ನನಗೆ. ಅಷ್ಟೇ ಅಲ್ಲ ಕಣಪ್ಪ, ಅವಳು ಎಲ್ಲದ್ರಾಗೂ ಜಾಸ್ತಿ ಸ್ಟ್ರಿಕ್ಟ್ ಮಾಡ್ತಾಳೆ, ಎಲ್ಲ ಮಾಡ್ತಾಳೆ. ಅಪ್ಪ, ನನ್ನ ಹೆಸ್ರನಾಗ ಇಲ್ದಿದ್ರು ಪರವಾಗಿಲ್ಲ, ನಿನ್ನ ಹೆಸ್ರನಾಗಾದರೂ ಇರಬಾರ್ದಾಗಿತ್ತ ಆಸ್ತಿ ಎಲ್ಲ ಅಂತ ಹೇಳ್ಬಿಟ್ಟು ಈಗ ಅನ್ನಿಸ್ತಾ ಐತೆ ಕಣಪ್ಪ. ಅಪ್ಪ, ನಿನ್ನ ಹೆಸ್ರಿಗೆ ಆಸ್ತಿ ಎಲ್ಲ ಸೈನ್ ಮಾಡ್ಬಿಟ್ಟು ಕೊಡ್ತೀನಿ ಕಣಪ್ಪ. ಹೆಂಗಾದರೂ ಮಾಡಿ ಆ ಮನೆಯಾಳಿನ ಮನೆಯಿಂದ ಈಚೆ ಕಡೆಗೆ ಹಾಕಪ್ಪ. ಅವಳಿಂದ ನನಗೆ ಯಾವುದೇ ಕಾರಣಕ್ಕೂ ನೆಮ್ಮದಿ ಇಲ್ದಿದ್ದಂಗೆ ಆಗೈತಪ್ಪ. ಏನು ಹೇಳ್ತಾ ಇದೆಯಾ? ಆಸ್ತಿ ಎಲ್ಲ ನನಗೆ ಬರ್ಕೊಡ್ತೀಯಾ? ಹ್ಞೂ ಅಪ್ಪ, ನಿನ್ನ ಹತ್ರ ಆಸ್ತಿ ಇದ್ದರೆ ಯಾವತ್ತಿದ್ರೂ ನನಗೆ ಸಿಗ್ತೈತೆ ಅಲ್ವೇ ಅಪ್ಪ. ಅದಕ್ಕೇ ನಾನು ನಿನ್ನ ಹೆಸ್ರಿಗೆ ಬರ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೂ ಮುಂಚೆ ಆ ಮನೆಯಾಳಿ ನಿಧಿ ಅವಳಲ್ಲ, ಅವಳನ್ನ ಮನೆ ಬಿಟ್ಬಿಟ್ಟು ಓಡಿಸ್ಬೇಕಪ್ಪ. ಓಡಿಸಿದ್ರೇ ನೆಮ್ಮದಿ. ಎಲ್ಲದಕ್ಕೂ ನನಗೆ ಟಾರ್ಚರ್ ಕೊಡ್ತಾಳೆ ಅಪ್ಪ. ನೋಡಪ್ಪ, ನಾನು ನೀನು ಇನ್ಮೇಲೆ ಜೊತೆಗಿರೋಣ. ನೀನು ಏನು ಹೇಳಿದ್ರೆ ಅದು ನಾನು ಕೇಳ್ತೀನಿ ಅಪ್ಪ. ನೀನು ಹೇಳ್ದಂಗೆ ಮಾಡ್ತೀನಿ ಎಲ್ಲ ನಾನು. ಪ್ಲೀಸ್ ಅಪ್ಪ. ಮಗನೇ, ನೀನು ನನ್ನ ಮನ್ಸಿಗೆ ಗೆದ್ಬಿಟ್ಟೆ ಕಣೋ. ನೀನು ನನ್ನ ಮನ್ಸಿಗೆ ಗೆದ್ಬಿಟ್ಟಿದ್ಯಾ? ಆಯಿತು, ಸರಿ ಆಯಿತು ಕಣೋ. ನೀನು ಹೆಂಗೆ ಹೇಳಿದ್ರೆ ಹಾಗೇನೇನೆ ಅವಳನ್ನ ಮನೆಯಿಂದ ಈಚೆ ಕಡೆಗೆ ಹಾಕಿ ನಾವು ಮೊದಲು ಹೆಂಗಿದ್ವೋ ಹಂಗೇನೇ ಸುಖವಾಗಿ ಸಂತೋಷವಾಗಿರೋಣ. ನೀನೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ಅಪ್ಪ, ಇನ್ನೊಂದು ವಿಚಾರ ಏನೋ ಹೇಳ್ಬೇಕು ಅಂತ ಅಂದ್ಕೊಂಡೆ. ಹೇಳೋ. ಏನೋ? ಅಪ್ಪ, ನಾನು ಆ ಶಾರದಾ ಆಂಟಿ ಮಗಳು ಇದ್ದಾಳಲ್ಲ, ಆಶುನ ತುಂಬಾ ಇಷ್ಟಪಡ್ತಾ ಇದ್ದೀನಿ ಅಪ್ಪ. ಅವಳು ಮೊದಲು ಚೆನ್ನಾಗಿರ್ಲಿಲ್ಲಪ್ಪ, ಇವಾಗ
ದೊಡ್ಡ ಫಿಗರ್ ಥರ ಆಗವಳೆ ಅಪ್ಪ, ತುಂಬಾ ಚೆನ್ನಾಗವಳಪ್ಪ ಇವಾಗ. ಅವಳನ್ನೇ ಮದುವೆ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೀನಿ ಅಪ್ಪ. ಹೆಂಗಾದರೂ ಮಾಡಿ ನೀನೇನೇ ಮುನ್ನಿಂತ ಮದುವೆ ಮಾಡಬೇಕಪ್ಪ. ಇದಕ್ಕೆ ತುಂಬ ಅಡ್ಡಿ ಆತಂಕಗಳೆಲ್ಲ ಅವೇ ಅಪ್ಪ. ಅದಕ್ಕೆ ನೀನೇನೇ ಹೆಂಗಾದ್ರೂ ಮಾಡಿ ನಾವು ಮದುವೆನ ಮಾಡಿಸ್ಬೇಕು. ಏನು ಆ ಶಾರದಿ ಮಗಳ ನಿಂಗೆ ಬೇರೆ ಯಾರು ಹುಡುಗಿಯರೇ ಸಿಗ್ಲಿಲ್ವೇನೋ ನಿನಗೆ? ಆ ದರಿದ್ರೊಳ ಮಗಳನ್ನ ನೀನು ಯಾಕೆ ಮದುವೆ ಮಾಡ್ಕೊಂತೀಯಾ? ಅಪ್ಪ ಹಂಗೆ ಅನ್ಬೇಡ. ನನಗೆ ಅವಳಂದ್ರೆ ತುಂಬ ಇಷ್ಟ ಅಪ್ಪ. ಅವಳು ಇವಾಗ ಎಷ್ಟು ಚೆನ್ನಾಗಿ ಅವಳು ಗೊತ್ತಾ ಅಪ್ಪ, ನೀನು ನೋಡು ಕಳೆದೋಗ್ಬಿಡ್ತೀಯಾ. ಏನೇ ಆಗಲಿ ಆ ಶಾರದಿ ಎಲ್ಲ ಪ್ಲಾನ್ ಮಾಡ್ಕೊಂಡೇ ಮಾಡಿರ್ತಾಳೆ. ಆಸ್ತಿ ಪಾಸ್ತಿ ಎಲ್ಲ ನಿನ್ನ ಹತ್ರ ಕಿತ್ಕೋಬೇಕು, ನಿನ್ನ ಹತ್ರ ಆಸ್ತಿ ಎಲ್ಲ ಹೊಡಿಬೇಕು ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ ಮಾಡೋಳೆ ಅಂತ ಅನ್ನಿಸ್ತತೆ. ಮಗ ನೀನು ಅವಳು ಇದಕ್ಕೆ ಮಾತ್ರ ಸಿಗಾಕೊಳ್ಳಕ್ಕೆ ಹೋಗ್ಬೇಡ, ನನ್ನ ಮಾತು ಕೇಳು. ಅಪ್ಪ ಆಸ್ತಿ ಎಲ್ಲ ನಿನ್ನ ಹೆಸ್ರಿಗೆ ಬರ್ಕೊಡ್ತೀನಲ್ಲ, ನಿನ್ನ ಹೆಸ್ರಿಗೆ ಬರ್ಕೊಟ್ಮೇಲೆ ಅವಳು ಯಾಕಪ್ಪ ನನ್ನ ಆಸ್ತಿನ ಕಿತ್ಕೊಳಕ್ಕೆ ಬರ್ತಾಳೆ? ಎಲ್ಲ ಆಸ್ತಿ ನಿನ್ನ ಹೆಸ್ರನ್ನಾಗಿರ್ತೈತಲ್ಲ. ಯೋಚನೆ ಮಾಡು, ನಿನ್ನ ಹೆಸ್ರಿಗೆ ಆಸ್ತಿ ಎಲ್ಲ ಬಂದಮೇಲೆ ನನಗೆ ಮದುವೆ ಮಾಡಿಕೊಡು. ಆಸ್ತಿ ನನ್ನ ಹೆಸ್ರಿಗೆ ಬರ್ಸ್ಕೊಳಕ್ಕೆ ಇದಕ್ಕಿನ್ನೂ ಒಳ್ಳೆ ಚಾನ್ಸ್ ಸಿಗಕ್ಕೆ ಸಾಧ್ಯನೇ ಇಲ್ಲ. ಆಯಿತು, ಸರಿ ಕಣೋ ಮಗನೇ, ಆಯಿತು. ಆಸ್ತಿ ಎಲ್ಲ ನಿನ್ನ ಹೆಸ್ರನ್ನಾಗಿದ್ರೆ ನಿನ್ನ ಹತ್ರ ಆಸ್ತಿ ಕಿತ್ಕೊಂತಾರೆ ಅಂತ ಭಯ ಆಗೋದು. ಇನ್ನು ಆಸ್ತಿ ಎಲ್ಲ ಈಗ ನನ್ನ ಹೆಸ್ರನ್ನಾಗಿದ್ರೆ ಯಾರು ತಾನೇ ಆಸ್ತಿ ಕಿತ್ಕೊಳಕ್ಕಾಗ್ತೈತೆ ಹೇಳು? ಯಾರು ಕಿತ್ಕೊಳಕ್ಕಾಗಿಲ್ಲ. ಸರಿ ಕಣೋ ಮಗ, ಆಯಿತು. ನೀನು ಹೆಂಗೆ ಹೇಳ್ತೀಯೋ ಹಂಗೆ. ಆದರೆ ಆಸ್ತಿ ನನ್ನ ಹೆಸ್ರಿಗೆ ಬಂದ್ಬಿಡ್ಬೇಕು, ಆಮೇಲೆ ನೀನು ಮದುವೆ. ಇಲ್ಲ ಅಂದರೆ ಎಲ್ಲರೂ ನಿಂಗೆ ಆಸ್ತಿಗೆ ಮೋಸ ಮಾಡಿಬಿಡ್ತಾರೆ ಕಣೋ. ನಾನು ಬದುಕಿರೋ ಗಂಡ ನನ್ನ ಹೆಸ್ರನ್ನಾಗೆ ಇರಲಿ, ಆಮೇಲೆ ಎಲ್ಲ ಆಸ್ತಿನೂ ನಿನ್ನ ಹೆಸ್ರಿಗೆ ತಾನೇ ಬರೋದು. ಹೆಂಗಾದರೂ ಮಾಡಿ ಆ ಮನೆಯಾಳಿನ ನಿಧಿನ ಮನೆಯಿಂದ ಆಚೆ ಕಡೆ ಕಳ್ಸೋಣ. ಸರಿಯಪ್ಪ, ಆಯಿತು. ಸರಿ ಬಾ, ಅದಕ್ಕೆ ಏನೇನು ವ್ಯವಸ್ಥೆ ಮಾಡಬೇಕು ಏನು ಎತ್ತ ಅಂತ ಹೇಳ್ಬಿಟ್ಟು ಎಲ್ಲ ಪ್ಲಾನ್ ಮಾಡೋಣ. ನೋಡು, ನಿನ್ನ ಸಹಾಯಕ್ಕೆ ನಾನು ಯಾವಾಗೂ ನಿಂತಿರ್ತೀನಿ. ಇನ್ನು ಮೇಲೆ ಕಷ್ಟ ಬಂತು ಅಂದರೆ ಈ ಅಪ್ಪ ಅವನೆನ್ನೋದು ಮಾತ್ರ ಮರಿಬೇಡ ನೀನು. ಹಾಂ ಸರಿ ಸರಿಯಪ್ಪ, ಆಯಿತು. ಇವರು ನನ್ನ ಮನೆ ಬಿಟ್ಬಿಟ್ಟು ಓಡಿಸ್ತಾರಾ? ನೀವು ಇಷ್ಟೊಂದೆಲ್ಲ ಪ್ಲಾನ್ ಮಾಡ್ತಾ ಇದ್ದೀರಾ ಅಂತಂದರೆ ನಾನೇ ಸುಮ್ಮನೆ ಕೂತ್ಕೊಂಡು ನಿನಗೆ ಗೆಣಸ ಕರಿತಾ ಇರ್ತೀನಿ. ನಾನು ಸರಿಯಾಗೇನೇ ಮಾಡ್ತೀನಿ. ನಮ್ಮಮ್ಮ ಬರಲಿ, ನಮ್ಮಮ್ಮನ ಹತ್ರ ಅದು ಏನು ವಿಚಾರ ಅಂತ ಮಾತಾಡಿ ನಾಳೆಗೆ ನಿಮ್ಗೆ ಹೆಂಗೆ ನಡ ಮುರಿಸ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ಕಳ್ಳ ನನ್ನ ಮಕ್ಕಳ, ಏನು ಮೋಸ ಮಾಡ್ತಾ ಇದ್ದೀರಾ? ನಮ್ಮಮ್ಮನ ಕಣ್ಣೀರು ಕತೆ ಕೇಳೋಕ್ಕಾಗ್ತಾ ಇಲ್ಲ ಪಾಪ. ಅಷ್ಟು ಹತ್ಕೊಂಡು ಕೂಗಾಡ್ಕೊಂಡು ಮಾತಾಡ್ತಾರೆ. ಇವ್ರು ನೋಡಿದ್ರೆ ಹಲಾಲ್ ಟೊಪ್ಪಿಗಳ ಥರ ಅಲ್ಕೊಂಡು ಓಡಾಡ್ಕೊಂಡವ್ರಲ್ಲ. ಇವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಮಗಳೇ, ಯಾಕಮ್ಮ ಈಗ ಹೊಲ್ದತ್ರ ನಿಂತ್ಕೊಂಡು ಏನು ಯೋಚನೆ ಮಾಡ್ತಾ ಇದೀಯಾ? ಅಮ್ಮ, ನಾನು ಈ ಮನೆಗಿರೋದು ಅಪ್ಪಂಗೂ ಅಣ್ಣಂಗೂ ಯಾರಿಗೂ ಇಷ್ಟ ಇಲ್ಲ. ನನ್ನ ಈ ಮನೆಯಿಂದ ಕಳಿಸ್ಬೇಕು ಅಂತ ಎಷ್ಟೆಲ್ಲ ಯೋಚನೆ ಮಾಡ್ತಾವ್ರೆ. ಅಮ್ಮ, ನಾನು ಅಂಥ ತಪ್ಪೇನು ಮಾಡಿದ್ದೀನಿ? ನಾನು ನ್ಯಾಯವಾಗಿ ನಡ್ಕೊಂತಿರೋದೇ ತಪ್ಪಾ? ನೋಡು ಮಗಳೇ, ಈಗ ಆಸ್ತಿಗೋಸ್ಕರ ಇಷ್ಟೆಲ್ಲ ಆಟ ಆಡ್ತಾವ್ರೆ ಮಗಳೇ. ನೀನಿವಾಗ ಸರಿಯಾದ ದಾರಿನಾಗ ನಡೆಸ್ತಾ ಇದೆಯಾ. ಆದರೆ ಅದನ್ನು ಸಹಿಸೋಕ್ಕೆ ಇವರಿಬ್ಬರು ಕೈಲೂ ಆಗ್ತಾ ಇಲ್ಲ. ಅದಕ್ಕೇನೆ ಈ ಥರ ಎಲ್ಲ ಮಾತಾಡ್ತಾವ್ರೆ. ನೀನು ಏನಾದ್ರೂ ಈ ಮನೆ ಬಿಟ್ಬಿಟ್ಟು ಹೋಗ್ಬಿಟ್ರೆ ಮನೆ ನರ್ಕ ಆಗೋಗ್ಬಿಡ್ತೈತೆ. ನೀನು ಈ ಮನೆಗೆ ಬಂದಮೇಲೆ ಈ ಮನೆ ಏನೋ ಒಂಥರ ಸ್ವರ್ಗ ಆದಂಗೆ ಆಗ್ಬಿಟ್ಟೈತೆ. ನೀನು ಹೋಗ್ಬಿಟ್ರೆ ನರ್ಕನೇ ಆಗೋಗ್ಬಿಡ್ತದೆ. ನೋಡು ಮಗಳೇ, ಇದನ್ನೆಲ್ಲ ಸಂಭಾಳಿಸಿ ಮುಂದೆ ನಡೆಸೋ ಅಂಥ ಧೈರ್ಯ ಶಕ್ತಿ ನಿನ್ನ ಹತ್ರ ಐತೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ನೀನು ಏನಾದರೂ ನಾನು ನಿನ್ನ ಸಪೋರ್ಟ್ಗಿರ್ತೀನಿ, ಸರಿನಾ? ನೀನು ಯೋಚನೆ ಮಾಡೋಕೆ ಹೋಗ್ಬೇಡ. ನೋಡು ಬಾ, ನಿಮ್ಮಮ್ಮ ಬಂದೈತೆ, ಏನೋ ಮಾತಾಡಬೇಕು ಅಂತ ಹೇಳ್ಬಿಟ್ಟು ಬಂದೈತೆ. ಅದಕ್ಕೆ ಕರೆದೋಗ್ಬಿಟ್ಟ ನಾನು ಅಂತ ಹೇಳ್ಬಿಟ್ಟು ಇಲ್ಲಿ ಗಂಟ ಬಂದೆ. ಹ್ಞೂ ಅಮ್ಮ, ನನಗೂ ಅಮ್ಮ ಫೋನ್ ಮಾಡಿತ್ತು. ಏನೋ ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು, ನಿಮ್ಮ ಮನೆಯವ್ರನ್ನೆಲ್ಲ ಕೂರಿಸ್ಬಿಟ್ಟು ಮಾತಾಡಬೇಕು, ಹಂಗೆ ಹಿಂಗೆ ಅಂತ ಹೇಳ್ತು. ನಾನು ಏನೋ ವಿಚಾರ ಬಿಡು, ಬೇರೆ ವಿಚಾರ ಏನು ಅಂತ ಹೇಳಮ್ಮ ಹೋಗ್ಲಿ ಅಂದಿದ್ದಕ್ಕೆ ಏನೋ ಬಿಡು ಬೇರೆ ವಿಚಾರ ಅಂತು. ಅದಕ್ಕೆ ನಾನು ಸುಮ್ಕಾದೆ ಕಣಮ್ಮ. ಸರಿ ನೋಡಿ, ಮತ್ತೆ ಹಂಗಾರೆ ಹೋಗ್ಬಿಟ್ಟು ಏನು ವಿಷಯ ಅಂತ ಹೇಳ್ಬಿಟ್ಟು ಕೇಳೋಣ. ಬಾ ಮಗಳೇ, ನೀನು ಇಂಥ ನನ್ನ ಮಕ್ಳಿಗೆಲ್ಲ ನೀನು ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗ್ಬೇಡ ನೀನು, ಸರಿನಾ? ನನ್ನ ಗಂಡ ನನ್ನ ಮಗ ಎಂಥ ಪೋಟ್ವೆಂಟಿ ನನ್ನ ಮಕ್ಕಳು ಅಂತ ನಂಗೆ ಚೆನ್ನಾಗಿ ಗೊತ್ತು. ಅವ್ರ ಬಗ್ಗೆ ನೀನು ಯೋಚನೆನೂ ಮಾಡೋಕೆ ಹೋಗ್ಬೇಡ. ನಿನಗೆ ಹೆಂಗೆ ನಡೆಸ್ತಿದ್ಯೋ ಹಂಗೆ ನಡೆಸು. ದುಡ್ಡು ಅಷ್ಟೇ ನೀಯ ಸಮ ಮಗಳೇ. ನೀನು ದುಡ್ಡು ನೀನು ಎತ್ತಿಕೊಂಡು ಏನೋ ಜೀವನ ರೂಪಿಸ್ಕೊಳ್ಳೋದು ಕಲ್ತ್ಕ. ಇಂಥ ನನ್ನ ಮಗನ ಥರ ಆಗ್ಬಿಟ್ಟು ಹಾಳು ಮಾಡ್ಕೊಳಕ್ಕೆ ಹೋಗ್ಬೇಡ, ಸರಿನಾ? ಅರ್ಧ ಆಸ್ತಿ ಎಲ್ಲ ನಿಂದೆ ನೀಯ. ನಿನಗೆ ಹೆಂಗೆ ಬೇಕೋ ಹಂಗೆ ಸಂಭಾಳಿಸ್ಕೊಂಡು ಹೆಂಗೆ ಬೇಕೋ ಹಂಗೆ ನಿಭಾಯಿಸ್ಕೊಂಡು ಹೋಗು. ಎಲ್ಲ ಶಕ್ತಿನೂ ನಿಂತಾಗೆ ನೀ ಐತೆ. ಸರಿ ಬಾ, ಹಂಗೆ ಹೋಗ್ಬಿಟ್ಟು ನಿಮ್ಮ ಅಪ್ಪನ ಕರ್ಕೊಬಿಟ್ಟು ಬರ್ತೀನಿ. ಪೊದ್ದು ಏನಕ್ಕೆ ಬಂದ್ಬಿಟ್ಟು ಯಾವ ವಿಷಯ ಮಾತಾಡಕ್ಕೆ ಬಂದವಳೋ ನನಗಂತೂ ಗೊತ್ತಿಲ್ಲ. ಇರು, ಹಂಗೆ ಹೋಗ್ಬಿಟ್ಟು ಅವ್ರಿಬ್ಬರನ್ನು ಕರ್ಕೊಬಿಟ್ಟು ಬರ್ತೀನಿ. ನೀನು ನೋಡಿ ಮಂತಕ್ಕೆ ನೋಡಿ. ಸರಿ ಅಮ್ಮ, ಆಯಿತು. ರೀ ಬನ್ನಿ ಇಲ್ಲಿ ಮಾತಾಡಬೇಕು ಅಂತ ಹೇಳ್ಬಿಟ್ಟು ಬಂದವ್ರು ಬರ್ರಿ ಇಲ್ಲಿ. ಏಯ್, ನಂಗೆ ಕ್ಯಾಮೆ ಐತೆ, ಹೋಗೆ. ಬನ್ರಿ ಇಲ್ಲಿ. ಲವ್ ಮಗ, ಬಾ ನೀನು. ಈ ಅಮ್ಮ ಒಂದು ಸುಮ್ಮನಿರಕ್ಕೆ ಬಿಡಕ್ಕಿಲ್ಲ. ಈ ಮನೆನೂ ಯಾರ ಮನೆಗೆ ತಾನೇ ಸಮಸ್ಯೆ ಇರಲ್ಲ ಹೇಳು? ಇವ್ರ ಮನೆಗೆ ಮನೆನೇ ಒಂದು ದೊಡ್ಡ ಸಮಸ್ಯೆ.